ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಸಕ್ಕರನಾಡು ಮಂಡ್ಯದಲ್ಲಿ ಧ್ವಜ ದಂಗಲ್ ಮತ್ತಷ್ಟು ಕಾವೇರಿದೆ. ಕಮಲ ದಳ ಒಂದಾಗಿ ಕಾಂಗ್ರೆಸ್ ವಿರುದ್ಧ ಕೇಸರಿ ಕಹಳೆ ಮೊಳಗಿಸಿದ್ದಾರೆ. ಹೆಗಲ ಮೇಲೆ ಕೇಸರಿ ಶಾಲು ಹಾಕಿ ದಳಪತಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ದೋಸ್ತಿಗಳ ಧ್ವಜ ತಾಳದ ವಿರುದ್ಧ ಮಂಡ್ಯದ ಕೈ ನಾಯಕರು ನಿಗಿ ಕೆಂಡವಾಗಿದ್ದಾರೆ. ಕೆರಗೋಡು ಧ್ವಜ ಕದನದ ಮಧ್ಯೆ ಅಲ್ಲಿರೋ ಧ್ವಜಸ್ತಂಭ ಅರ್ಜುನ ಸ್ತಂಭವೋ ತ್ರಿವರ್ಣ ಧ್ವಜಸ್ತಂಭವೋ ಅನ್ನೋ ಪ್ರಶ್ನೆ ಎದ್ದಿದೆ. ಸರ್ಕಾರ ಕೊಟ್ಟಿದ್ದ ರಾಷ್ಟ್ರ ಧ್ವಜಸ್ತಂಭ ಅನ್ನೋ ದಾಖಲೆಗೆ ದಳಪತಿ ಕೌಂಟರ್ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ. ಈ ಮಧ್ಯೆ ಕೆರಗೋಡು ಗ್ರಾಮ ಪಂಚಾಯಿತಿಯಲ್ಲಿ ಹೈ ಡ್ರಾಮಾ ನಡೆದಿದೆ. ಶೆಟ್ಟರ್ ಬೆನ್ನಲ್ಲೇ ಮತ್ತೊಬ್ಬ ಲಿಂಗಾಯತ ನಾಯಕ ಗರ್ವಾಪ್ಸಿಯಾಗೋ ಸದ್ದು ಎದ್ದಿದೆ. ಲಕ್ಷ್ಮಣ್ ಸವದಿಯವರನ್ನ ಮರಳಿ ಗೂಡಿಗೆ ಕರೆತರಲು ಬಿಜೆಪಿ ಹೈಕಮಾಂಡ್ ಪ್ಲಾನ್ ಮಾಡಿದೆ. ಬೆಳಗಾವಿ ನಾಯಕನ ಜೊತೆ RSSನ ಬಿಜೆಪಿ ನಾಯಕರು ಸೀಕ್ರೆಟ್ ಮೀಟಿಂಗ್ ಮಾಡಿದ್ದಾರೆ. ಆದರೆ ಸವದಿ ಮಾತ್ರ ನಾನು ಕೈ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಮದ್ಯಪ್ರಿಯರ ಎದೆ ಒಡೆದು ಹೋಗುವಂತ ಘಟನೆಯೊಂದು ಬೆಳಗಾವಿಯಲ್ಲಿ ಸಂಭವಿಸಿದೆ. ಸೀಸ್ ಮಾಡಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಅಕ್ರಮ ಮದ್ಯವನ್ನ JCBಯಿಂದ ನಾಶಪಡಿಸಲಾಗಿದೆ. ಅಬಕಾರಿ ಇಲಾಖೆ ಮಾಡಿದ ಕಾರ್ಯವನ್ನ ಕಂಡು ಕುಡುಕರ ಕರುಳು ಚುರ್ರಂದಿದೆ. ದೊಡ್ಡನನ ನಾಡಲ್ಲಿ ವಿದೇಶಿಗರ ಜೀವಕ್ಕೆ ಯಾವುದೇ ಗ್ಯಾರಂಟಿ ಇಲ್ವಾ ಅನ್ನೋ ಪ್ರಶ್ನೆ ಎದ್ದಿದೆ. ಸಹಾಯ ಮಾಡೋದನ್ನ ನಿಲ್ಲಿಸಿದ್ದಕ್ಕೆ ನಿರ್ಗತಿಕನೊಬ್ಬ ಭಾರತೀಯ ವಿದ್ಯಾರ್ಥಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಮತ್ತೊಂದು ಕಡೆ ನಾಪತ್ತೆಯಾಗಿದ್ದ ವಿದ್ಯಾರ್ಥಿಯೊಬ್ಬ ಶವವಾಗಿ ಪತ್ತೆಯಾಗಿದ್ದಾನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.